ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ನಡೆದ ಬಿಜೆಪಿ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ಮತ್ತು ಚಿಂತಾಮಣಿ ನಗರ ನಿಕಟಪೂರ್ವ ಅಧ್ಯಕ್ಷರಾದ ಮಹೇಶ್ ಬೈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಬಿಜೆಪಿ ಪಕ್ಷ ಈ ದೇಶವನ್ನು ಕಾಯುವಂಥ ಪಕ್ಷ. ಬಿಜೆಪಿ ಪಕ್ಷದಿಂದ ನಾವೇನೇನು ಪಡಿಬೋದು, ಏನು ಲಾಭ ಏನು ಅನ್ನೋದು ನಿಮಗೆ ಸವಿಸ್ತರವಾಗಿ ಗೊತ್ತಿರ್ತದೆ. ಹುಟ್ಟೋ ಮಗುವಿನಿಂದ ಹಿಡಿದು ಒಂದು ಆಹಾರ ಭದ್ರತೆಯಿಂದ ಹಿಡಿದು ಅವ್ರ ವಿದ್ಯಾಭ್ಯಾಸಗಳಿಂದ ಹಿಡಿದು ಅದಕ್ಕೇನೇನು ಲೋನ್ಗಳು ಕೊಡಬೇಕು, ಅವ್ರನ್ನ ಯಾವ ಥರ ತಗೊಂಡೋಗ್ಬೇಕು, ಆ ಜೀವನ ಯಾವ ಥರ ರೂಪಿಸ್ಬೇಕು, ಅವರಿಗೆ ಅವ್ರ ಉದ್ಯೋಗಾಕ್ಷಿಗಳು ಬಡವರಿಗೆ ಉದ್ಯೋಗಾಕ್ಷಿಗಳು ಯಾವ ಥರ ಕೊಡಬೇಕು, 10,000 50,000 ಬೀದಿ ವ್ಯಾಪಾರಿಗಳು ಯಾವ ಥರ ವ್ಯಾಪಾರ ಮಾಡಬೇಕು, ಅದನ್ನೇ ಇನ್ನು ಸ್ವಲ್ಪ ಮೇಲ್ಪಟ್ಟು ಕುಲಕಸುಬುಗಳು ಒಬ್ಬ ಗಾರೆ ಕೆಲಸದವನಿಗೆ ಯಾವ ಥರ ಸಹಾಯ ಮಾಡಬೇಕು ಅಂತೇಳಿ ಅವ್ನು ಟ್ರೈನಿಂಗ್ ಕೊಟ್ಟು 2 ಲಕ್ಷ ಅವನಿಗೆ ಲೋನ್ ಕೊಟ್ಟು, ನೀನು ಯಾವುದನ್ನ ಮನೆ ಕಟ್ಟಿ ಕಾಂಟ್ರಾಕ್ಟರ್ ಆಗೋ, ನೀನೊಂದು ನೇಕಾರನಾಗೋ, ಅವನಿಗೆ ಟ್ರೈನಿಂಗ್ ಕೊಟ್ಟು, ಒಂದು ಬ್ಯೂಟಿ ಪಾರ್ಲರ್ಗೆ ಟ್ರೈನಿಂಗ್ ಕೊಟ್ಟು ವಿಶ್ವಕರ್ಮದ್ರಲ್ಲಿ 2 ಲಕ್ಷ, ಒಂದು ನಾನಾ ಸ್ಕೀಮ್ಗಳು ಎಲ್ಲ ಕುಲಕಸುಬುಗಳವರಿಗೆ ಯಾರ್ಯಾರು ಏನೇನು ಕುಲಕಸಬು ಮಾಡ್ತಾರೆ, ಸಣ್ಣ ಅಂಗಡಿ ಆಗ್ಬೋದು, ಬಂಗಾರ ಅಂಗಡಿ ಆಗ್ಬೋದು, ದೊಡ್ಡ ಅಂಗಡಿ ಆಗ್ಬೋದು. ಇನ್ನು ಅದು ಬಿಟ್ಟರೆ ಮುದ್ರಾ ಲೋನಲ್ಲಿ 10 ರಿಂದ 20 ಲಕ್ಷ, ಇವತ್ತು ಬೇರೆ 5,000 ಕೋಟಿ ಕೊಟ್ಟಿದ್ರು, ಇನ್ನು ಅದಕ್ಕೆ ಒಂದು 20,000 ಕೋಟಿ ಅಂತ ಹೇಳ್ಬಿಟ್ಟು ತೆಗಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಯುವಕರು ಉದ್ಯೋಗ ಅಂತೇಳಿ ಅವ್ರಿಗೆ ಮುಂದೆ ಬರಬೇಕು ಅಂತೇಳಿ ಪ್ರತಿ ಮೇಕ್ ಇನ್ ಇಂಡಿಯಾದಲ್ಲಿ ಪ್ರತಿ ಫ್ಯಾಕ್ಟ್ರಿಗಳು ಲಕ್ಷಾಂತರ ಫ್ಯಾಕ್ಟ್ರಿಗಳು ತೆಗೆದು ಎಲ್ಲ ವಸ್ತುಗಳನ್ನ ಇಲ್ಲೇ ಮಾಡಬೇಕು ಅಂತೇಳಿ ಉದ್ಯೋಗ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪ್ರಾಡಕ್ಟು ಇಂಡಿಯಾದಲ್ಲೇ ರೆಡಿ ಆಗ್ತಾ ಇದೆ. ಆದ್ದರಿಂದ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುವಂಥ ಶುಭ ದಿನ ಬಂದಿದೆ. 10ನೇ ತಾರೀಕು 3 ಗಂಟೆಗೆ ಅಧಿಕಾರ ಯಾರಿಗೆ ಬಂದರೂ ಹಸ್ತಾಂತರ ಐತೆ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡ್ರಿ. ಉನ್ನತವಾಗಿ ಎಲ್ಲರನ್ನೂ ಚರ್ಚೆ ಮಾಡಿನೇ ಮಹೇಶ್ ಅಣ್ಣವರು ಆಯ್ಕೆ ಮಾಡ್ತಾರೆ. ಎಲ್ಲರನ್ನೂ ವ್ಯವಸ್ಥೆ ಅದಕ್ಕೂ ಯಾರ್ಯಾರು ಇರ್ತಾರೆ ಕಮಿಟಿಯಲ್ಲಿ ಕೇಳಿನೇ ಆಯ್ಕೆ ಮಾಡ್ತಾರೆ. ಆದ್ದರಿಂದ ಅದರ ಪ್ರಕಾರವಾಗಿ ನಾವು ಹೋಗೋಣ. ಎಲ್ಲರಿಗೂ ಇನ್ನು ಮೋರ್ಚಾ ಅಧ್ಯಕ್ಷಗಳು ಎಲ್ಲ ಇದ್ದಾವೆ. ಯಾವುದೇ ಇದು ಅಧ್ಯಕ್ಷರಂತಲ್ಲ, ಅಧ್ಯಕ್ಷರಾದ್ಮೇಲೆ ನಿಂಗೇನೂ ಬರಲ್ಲ. ಅಧ್ಯಕ್ಷರಾಗೋರು ನಾಗಪ್ಪ ಅಂತ ಹೇಳಿದ್ರು ನಂಗೆ ಬೇಡ ಅಂತ ಹೇಳ್ತಾ ಇದ್ನು ಮಹೇಶ್. ಯಾಕೆಂದರೆ ಮಹೇಶ್ ಏನಪ್ಪ ಇನ್ನು 2 ದಿವಸ ಇರಯ್ಯ, ಅಯ್ಯೋ ನಂಗೆ ಬೇಡ, ಬೇರೆ ಕೆಲಸ ಹೇಳ್ರಿ, ಅದು ಬಾಧೆ ಗೊತ್ತಿರ್ತದೆ. ದಯವಿಟ್ಟು ಕೆಲಸ ಇದೆ, ಎಲ್ಲ ಮಾಡೋವಂಥದ್ದು ಇರೋದು. ಅದೃಷ್ಟ ಏನು ಅಂದರೆ ಇಷ್ಟು ಜನ ಅಧ್ಯಕ್ಷರು ಕೇಳ್ತಾ ಇದ್ದೀರಿ ಅಂದರೆ ಪಾರ್ಟಿ ನಮ್ಮ ನಗರದಲ್ಲಿ ಇನ್ನೂ ಚೆನ್ನಾಗಿ ಹೇಳಬೇಕು ಅಂತ ನನಗೂ ಸಂತೋಷ ಆಗ್ತದೆ. 12 ಜನ ಅಧ್ಯಕ್ಷರು ಕೇಳ್ತಾ ಇದ್ದೀವಿ. ಯಾಕಂದರೆ ಯಾರೋ ಹೇಳಿದ್ರು ಪುಣ್ಯಾತ್ಮರು ನಿಮ್ಮ BJPಗೆ ಅಧ್ಯಕ್ಷ ಆಗೋನೇ ಇಲ್ಲಂತೆ ಅಂತೇಳಿ. ಇವಾಗ 12 ಜನ ಹೆಸರು ಕೊಟ್ಟವ್ರೆ ಅಂದರೆ ಸಂತೋಷ ಬೀಳ್ತಾ ಇದ್ದೀನಿ. ಆದ್ದರಿಂದ ಈ ಎಲ್ಲರೂ ಸೇವೆ ಮಾಡೋಣ. ಇವತ್ತು 10ನೇ ತಾರೀಕು 3 ಗಂಟೆ ಅಂದರೆ ಒಂದು 2:15 ಫಂಕ್ಷನ್ನಲ್ಲಿ ಎಲ್ಲರೂ KMD ಚೌಟ್ರಿಯಲ್ಲಿ ಎಲ್ಲರೂ ಹಾಜರಿರಬೇಕು. ದಯವಿಟ್ಟು ನೀವು ಉನ್ನತವಾಗಿ ನೀವು ಒಬ್ಬರು ಬರೋದಲ್ಲ, ಒಬ್ಬರು 20 ಜನನ ಕರ್ಕೊಂಬರ್ಬೇಕು. ಕರ್ಕೊಂಬಂದು ಇವತ್ತು ಆ ಫಂಕ್ಷನ್ನು ಅವ್ರು ಬಂದಂಥದ್ದು, ಅವರು ಯಾವತ್ತು ಅಧಿಕಾರಿಗಳಾಗ್ಬೋದು, ಜಿಲ್ಲಾಧ್ಯಕ್ಷರ ಸನ್ಮಾನ ಆಗ್ಬೋದು, ನಮ್ಮ ಮುಖಂಡರುಗಳು ಮಾತಾಡೋದಾಗ್ಬೋದು, ಮುಖಂಡರುಗಳಿರ್ತಾರೆ. ಆ ಮುಖಂಡ ಈ ದಿವಸ ನಾವು ಕರೆದಿದ್ದೀವಿ. ಪಕ್ಷ ಬೆಳೀತಾ ಇದೆ. ಆ ಬೆಳೆದನ್ನ ಇನ್ನೊಂದಷ್ಟು ಬೆಳೆಸೋದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಿದೆ. ತಾವೆಲ್ಲರೂ ಕೂಡ ತಮ್ಮ ಸ್ನೇಹಿತರು, ತಮ್ಮ ರಿಲೇಷನ್ಸು, ನಮ್ಮ ಹಿತೈಷಿಗಳು ಅಂದರೆ ಯಾರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಲು ತೋರಿಸುವಂಥವ್ರು, ಹಿಂದೂ ವಿಚಾರದಲ್ಲಿ ಯಾವುದೇ ಕಾರ್ಯಕ್ರಮ ಆದಾಗ ಅಲ್ಲಿಗೆ ಬರೋವಂಥವ್ರು, ಇವರೆಲ್ಲರೂ ಕೂಡ ಬಿಜೆಪಿ ಅಂದರೆ ಬರೀ ಯಾವುದೋ ನಮ್ಮ ಒಂದು ಇದಕ್ಕೆ ಸೀಮಿತವಾಗಿರೋದಲ್ಲ. ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ. ಆ ಹಿಂದುತ್ವಕ್ಕೆ ಅಂಗವಾಗಿ ಯಾರು ನಮ್ಮ ಜೊತೆಗೆ ಬಂದು ಕೆಲಸ ಮಾಡ್ತಾರೆ ಅವರೇ ಬಿಜೆಪಿ. 100% ಅಂತ ದಂಡಿಯಾಗಿದ್ದಾರೆ ಚಿಂತಾಮಣಿಯಲ್ಲಿ. ಅಂಥವ್ನು ಗುರುತು ಮಾಡೋರು ಬೇಕು. ಆ ಗುರುತು ಮಾಡೋರು ಯಾರು ಅಂದರೆ ತಾವೆಲ್ಲರೂ ಕೂಡ ಅಂಥ ಕಾರ್ಯಕ್ರಮಗಳಲ್ಲಿ ಹೋದಾಗ ಯಾರ್ಯಾರು ನಮ್ಗೆ ಒಲವು ತೋರಿಸ್ತಾರೆ ಅಂಥವ್ನ ಬಾಪ ಇಲ್ಲಿದ್ದು ಮಾಡೋದನ್ನ ನನ್ನ ಜೊತೆ ಬಾ, ಭಾರತೀಯ ಜನತಾ ಪಾರ್ಟಿ ಕಟ್ಟೋದಕ್ಕೆ ನಮ್ಮ ನಾಯಕರಿದ್ದಾರೆ, ನಿಮ್ಗೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ನಾವು. ವ್ಯವಸ್ಥೆ ಅಂದರೆ ಏನು, ಈ ಭಾರತೀಯ ಜನತಾ ಪಾರ್ಟಿನ ಕಟ್ಟಬೇಕು, ಹಿಂದುತ್ವವನ್ನು ಉಳಿಸ್ಕೋಬೇಕಲ್ವಾ. ಏನಾಗ್ತಾ ಇದೆ ನೋಡ್ತಾ ಇದ್ದೀವಿ ದೇಶದಲ್ಲಿ. ಉಳಿತೀವ ನಾವು? ಈಗಿರೋ ಒಂದು ವೈವಿಧ್ಯಮಾನದಲ್ಲಿ ನಾವು ಯಾರು ಉಳಿಯೋದಿಲ್ಲ. ಆ ಥರ ಬೇರೆ ಬೇರೆ ಒಂದು ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಹಿಂದುತ್ವವನ್ನು ಅಳಿಸ್ಬೇಕು ಭಾರತ ದೇಶದಲ್ಲಿ. ಆದ್ದರಿಂದ ಆ ಹಿಂದುತ್ವವನ್ನು ನಾವೆಲ್ಲರೂ ಉಳಿಸ್ಕೋಬೇಕಾದ್ರೆ ನಮ್ಗಿರೋದು ಒಂದೇ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಒಂದೇ ನಮ್ಮನ್ನು ಕಾಪಾಡೋದು. ಬೇರೆ ಯಾವ ಪಕ್ಷಕ್ಕೆ ಹೋದ್ರೂ ಕೂಡ ಅವ್ರಿಗೆ ಯಾವುದೇ ಒಂದು ಧರ್ಮ, ನೀತಿ, ನ್ಯಾಯ ಏನಿಲ್ಲ. ಅವ್ರಿಗೇನೋ ಅವ್ರ ಕೆಲಸ ಹಾಕಬೇಕು, ಅವ್ರೊಂದು ಸೀಟ್ ಗೆಲ್ಕೋಬೇಕು ಅಷ್ಟೇ, ಅಷ್ಟಕ್ಕೆ ಸೀಮಿತ ಅಷ್ಟೇ.
ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಕೆಲಸ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾರೆ ಹಿಂದುತ್ವಕ್ಕಾಗಿ. ಹಿಂದುತ್ವ ಉಳಿಬೇಕಾದ್ರೆ ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಉಳಿಬೇಕಾದ್ರೆ, ನಮ್ಮ ಮುಂದೆ ಬರುವಂತ ಪೀಳಿಗೆಗೆ ನಮ್ಮ ಸನಾತನವನ್ನು ನಾವು ಉಳಿಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಈ ಭಾರತೀಯ ಜನತಾ ಪಾರ್ಟಿ ಗಟ್ಟಿ ಮಾಡಬೇಕಾಗತ್ತೆ. ಆ ಉದ್ದೇಶದಿಂದ ಇವತ್ತು ಏನ್ ತಾವು ಬಂದಿದ್ದೀರಾ, ತಾವೆಲ್ರಿಗೂ ಕೂಡ ಜವಾಬ್ದಾರಿಗಳು ಬರುತ್ತೆ ಅಂತ ಹೇಳಿದಾರೆ ಅಣ್ಣ ಅವರು. ಆದ್ರೆ ಅದು ಯಾರ್ಯಾರು ಏನೇನು ಬೇಕು ಅಂತ ನಾನು ಒಂದಿದು ಹೇಳ್ತೀನಿ. ಮೊದಲನೇದಾಗಿ ಅಧ್ಯಕ್ಷರು, ನಗರ ಅಧ್ಯಕ್ಷರು, ಈಗ ಏನ್ ನಮ್ ಜವಾಬ್ದಾರಿ ಇದೆ, ಈ ಜವಾಬ್ದಾರಿ ಖಾಲಿ ಆಗತ್ತೆ. ಪಾರ್ಟಿ ಸಿಸ್ಟಮ್ ಇದೆ, 3 ವರ್ಷಕ್ಕೊಂದ್ಸಲಿ ಆ ಅಧ್ಯಕ್ಷ ಯಾರಾಗಿರ್ತಾರೋ ಅವ್ರು ಬಿಟ್ಟು ಹೊಸ ಅಧ್ಯಕ್ಷ ಮಾಡ್ಬೇಕು. ಆದ್ರೆ ನಮ್ದು 6.5 ವರ್ಷ ಆಗ್ಬಿಟ್ಟಿದೆ ಆಲ್ರೆಡಿ. ನಮ್ಗೀಗ ನಾವು ಬೇರೆಯವ್ರನ್ನ ಮಾಡ್ಲೇಬೇಕು, ಅದು ಅನಿವಾರ್ಯ. ಆದ್ರಿಂದ ಒಂದು ಅಧ್ಯಕ್ಷ ಇರುತ್ತೆ, 2 ಪ್ರಧಾನ ಕಾರ್ಯದರ್ಶಿ ಇರುತ್ತೆ, ಮತ್ತೆ ಇನ್ನು 15 ಇರುತ್ತೆ ಟೋಟಲ್ ಪೇರೆಂಟ್ ಬಾಡಿಗೆ. ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿ, ಈ ತರ ಇದಕ್ಕೆ ಯಾರು ಬೇಕಾದ್ರೂ ತಮ್ಮ ಇದು ಕೊಡ್ಬೋದು. ಅದಕ್ಕೆ ಪೇರೆಂಟ್ ಬಾಡಿಗೆ. ಮತ್ತೊಂದು ಯುವ ಮೋರ್ಚಾ 21 ಜನ. ಅದಕ್ಕೆ ಆ 21 ಜನದಲ್ಲಿ ಅಧ್ಯಕ್ಷರು ಇರ್ತಾರೆ, 2 ಪ್ರಧಾನ ಕಾರ್ಯದರ್ಶಿ ಇರುತ್ತೆ, ಉಪಾಧ್ಯಕ್ಷರು 4 ಇರುತ್ತೆ, ಕಾರ್ಯದರ್ಶಿಗಳಿರುತ್ತೆ, ಅದಕ್ಕೂ ಕೊಡ್ಬೋದು. ಮತ್ತೆ ಮಹಿಳಾ ಮೋರ್ಚಾ, ಅದಕ್ಕೂ ಅಧ್ಯಕ್ಷರು ಕೊಡ್ಬೋದು, ಪ್ರಧಾನ ಕಾರ್ಯದರ್ಶಿ ಕೊಡ್ಬೋದು. ಸೇಮ್ ಎಲ್ಲದಕ್ಕಿನ್ನೆಲ್ಲ ಏನ್ ಮೋರ್ಚಾ ಇದೆ 21 ಜನ ಸೇಮ್ ಇರುತ್ತೆ. ಅದಕ್ಕೆ ನೀವು ಯಾವ್ಯಾವುದಕ್ಕೆ ಸೂಕ್ತ, OBC ಮೋರ್ಚಾ ಇದೆ, OBC ಅಂತೆ ಅದರ ಬ್ಯಾಕ್ವರ್ಡ್ ಕಮ್ಯುನಿಟಿ, ಅದಕ್ಕೆ ಆದಂತ ಅದಕ್ಕೂ 3 ಜನ ಕೊಡಿ. ಮತ್ತೆ SC ಮೋರ್ಚಾ, ಅದಕ್ಕೂ ಸೇಮ್ ಅದೇ ಪಾಲಿಸಿ, 21 ಜನ ಬರ್ಬೇಕು, ಅದಕ್ಕೂ ಹೆಸರು ಕೊಡಿ. ಮತ್ತೆ ST ಮೋರ್ಚಾ ಇದೆ, SC ಮೋರ್ಚಾ ಇದೆ. ಎಲ್ಲಾ ಮೋರ್ಚಾಗಳಿಗೂ ಕೂಡ ಅಲ್ಪಸಂಖ್ಯಾತ ಮೋರ್ಚಾ ಇದೆ, ಮುಸ್ಲಿಮ್ಸ್ ಅವ್ರು ಕೂಡ ಒಂದು ಮೋರ್ಚಾ ಇದೆ, ರೈತ ಮೋರ್ಚಾ ಕೂಡ ಇದೆ. ಅದು ಟೌನ್ ಅಲ್ಲಿ ಮೊನ್ನೆ ತಾನೇ ಆಗಿದೆ, ಅದಕ್ಕೆ ರೈತ ಮೋರ್ಚಾಕ್ಕೂ ಬೇಕಾಗ. ಆದ್ರಿಂದ ತಾವಿಗೆ ಒಂದು ಸ್ಲಿಪ್ ಕೊಡ್ತೀವಿ, ಅದರಲ್ಲಿ ನಮ್ಗೆ ಯಾವ್ದಾರು ಕೇಳ್ಬೋದು, ನೀವು ಅಧ್ಯಕ್ಷರು ಕೇಳ್ಬೋದು.